ವಿಡಿಯೋಗಳನ್ನ ಡಿಲೀಟ್ ಮಾಡಿಸ್ತಾರೆ. ನಿಮಗೆ ತಮ್ಮನೈಲ್ ನೋಡಿದ ತಕ್ಷಣ ವಿಡಿಯೋ ಏನು ಅಂತ ಗೊತ್ತಿರ್ಬೋದು. ನಾವು ಎಲ್ಲಾದರೂ ಹೋಗಿ ಅವ್ರ ಪರ್ಮಿಷನ್ ಕೇಳಿ ವಿಡಿಯೋಸ್ ಮಾಡಿರ್ತೀವಿ. ಅವ್ರು ಸ್ವಲ್ಪ ದಿವಸ ಸೈಲೆಂಟಾಗಿದ್ದು ಅದು ವ್ಯೂಸ್ ಬಂದಮೇಲೆ ಅದನ್ನು ಡಿಲೀಟ್ ಮಾಡೋಕ್ಕೆ ಹೇಳ್ತಾರೆ. ಈ ಥರ ಎಕ್ಸ್ಪೀರಿಯೆನ್ಸು ನನಗೂ ಆಗಿದೆ. ನಮಸ್ಕಾರ, ನಾನು ಚೆನ್ನಾಗೇ ಇರ್ತೀನಿ. ಹೌದು, ನಾವು ವಿಡಿಯೋಸು ಮಾಡ್ತೀವಿ. ಅಲ್ಲಿ ಇಲ್ಲಿ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತೀವಿ. ಒಂದು ಅಂಗಡಿಗೆ ಹೋಗಿ ಅಥವಾ ಯಾರ ಹತ್ರನಾದರೂ ಮಾತಾಡಿ ಕೇಳಿ ಅವ್ರ ಪರ್ಮಿಷನ್ ತೆಗೆದುಕೊಂಡು ವಿಡಿಯೋಸ್ ಮಾಡ್ತೀವಿ. ಅದು ಒಂದು ಸ್ವಲ್ಪ ದಿವಸ ಓಡಿದ್ಮೇಲೆ ಅವ್ರಿಗೆ ಏನಾಗುತ್ತೋ ಏನೋ, ಅವ್ರಿಗೇನು ಪ್ರೆಷರ್ ಆಗ್ತಾರೋ ಏನೋ, ಅವ್ರ ಮನೆಯವರು ಎಲ್ಲರೂ ಡಿಲೀಟ್ ಮಾಡಿ ಅಂತ ಹೇಳ್ತಾರೆ, ಡಿಲೀಟ್ ಮಾಡಿಸ್ತಾರೆ. ಇದು ನನಗೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಅದಕ್ಕೆ ನಾವು ಬೇರೆಯವರು ವಿಡಿಯೋಸು ಮಾಡೋಕ್ಕೆ ಹೋಗಲ್ಲ. ಏನಿದ್ರೂ ನಮ್ಮ ಸ್ವಂತ ನಮ್ಮ ಮನೆಯದು ನಾವು ಎಷ್ಟಿದೆಯೋ ಅಷ್ಟು ಮಾಡಿಕೊಂಡು ಹೋಗ್ತೀವಿ. ನಾವು ಆ ಥರ ವಿಡಿಯೋಸ್ ಮಾಡಿದ್ರೂ ನಮಗೆ ಕಷ್ಟ, ತುಂಬ ಲಾಸ್ ಆಗುತ್ತೆ. ವಿಡಿಯೋಸ್ ಮಾಡಿರ್ತೀವಿ, ಅದನ್ನು ಒಬ್ಬೊಬ್ಬ ಯೂಟ್ಯೂಬರ್ಸ್ಗೆ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲೇ ಕಂಪ್ಲೇಂಟ್ ಕೊಟ್ಟು ಆ ವಿಡಿಯೋಸ್ನ ಡಿಲೀಟ್ ಮಾಡಿಸಿರೋ ಸನ್ನಿವೇಶನೂ ಇದೆ. ನಾನು 1-2 ವಿಡಿಯೋಸ್ ಮಾಡಿದ್ದೆ. ಅದು ಒಬ್ಬರು ನಾನು ಯಾರ ಬಗ್ಗೆನೋ ಹೇಳಿದ್ದೆ ಅದರಲ್ಲಿ, ಅದು ಅವ್ರ ಬಗ್ಗೆನೇ ಅಂದ್ಬಿಟ್ಟು ಹೇಳ್ಬಿಟ್ಟು ನನಗೆ ಅವ್ರು ಸ್ಟಾರ್ಟಿಂಗ್ ಏನೂ ಗೊತ್ತಿರಲಿಲ್ಲ. ಫಸ್ಟ್ ವಿಡಿಯೋ ಡಿಲೀಟ್ ಮಾಡೋಕ್ಕೆ ಹೇಳಿದ್ರು. ನಾನು ಏನೂ ಎತ್ತ ಅಂತ ಗೊತ್ತಿಲ್ಲ, ಸುಮ್ಮನೆ ಸರಿ ಯಾಕೆ ಅಂದ್ಬಿಟ್ಟು ಅದನ್ನು ಡಿಲೀಟ್ ಮಾಡಿಬಿಟ್ಟೆ. ಇನ್ನೊಂದು ವಿಡಿಯೋ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇತ್ತು, ಅದೂ ಹಂಗೆ ಆಯಿತು. ಅವ್ರ ಕಡೆಯವರು ಹೇಳ್ತಾರೆ ಡಿಲೀಟ್ ಮಾಡಿ, ಇಲ್ಲಾಂದರೆ ನಾವು ಮಾಡಿಸ್ತೀವಿ, ಪೊಲೀಸ್ ಸ್ಟೇಷನ್ಗೆ ಎಲ್ಲ ಹೋಗಿ ಮಾಡ್ಸೋಕೆ ನಮ್ಗೆ ಗೊತ್ತು, ಆ ಥರ ಈ ಥರ ಅಂತ ಎಲ್ಲ ಹೇಳ್ತಾರೆ. ಬಟ್ ಅಲ್ಲಿ ತನಕ ತಂದ್ಕೊಳ್ಳೋದೇ ಬೇಡ. ಎಷ್ಟು ಬಂದಿರುತ್ತೋ ಅಷ್ಟೇ ಸಾಕು. ಡಿಲೀಟ್ ಮಾಡೋ ಬದಲು ಪಬ್ಲಿಕ್ಗೆ ಹಾಕಬೇಡಿ, ಪ್ರೈವೇಟ್ಗೆ ಹಾಕ್ಕೊಂಬೇಡಿ. ಪಬ್ಲಿಕ್ ಅಲ್ಲ, ಪ್ರೈವೇಟ್ಗೆ ಹಾಕ್ಕೊಂಬೇಡಿ. ನಾವೇನಾದರೂ ಡಿಲೀಟ್ ಮಾಡಿದ್ರೆ ಬಂದಿರೋ ವ್ಯೂವ್ಸು, ಅದರಿಂದ ಬಂದಿರೋ ಸಬ್ಸ್ಕ್ರೈಬರ್ಸು, ವಾಚ್ ಟೈಮು ವೇಸ್ಟ್ ಆಗಿಬಿಡುತ್ತೆ. ಅದ್ರ ಬದಲು ನಾವು ಅದನ್ನು ಪ್ರೈವೇಟಲ್ಲಿ ಇಕ್ಬಿಟ್ರೆ ಅದರ ಎಷ್ಟು ವ್ಯೂವ್ಸ್ ಬಂದಿದೆಯೋ ಅದಕ್ಕೆ ಅಮೌಂಟು ಸಿಗುತ್ತೆ. ಕೆಲವು ಜನ ಪ್ರೈವೇಟಲ್ಲಿ ಇಟ್ಟಿದ್ರೂ ಒಪ್ಕೊಳ್ಳೋದಿಲ್ಲ, ಡಿಲೀಟ್ ಮಾಡಿಸ್ತಾರೆ, ಮಾಡಲೇಬೇಕು ಅಂತ ಕೂತ್ಕೊತಾರೆ. ಅವಾಗೇನು ಮಾಡೋಕ್ಕಾಗಲ್ಲ, ಮಾಡಬೇಕಾಗುತ್ತೆ. ತುಂಬ ಯೂಟ್ಯೂಬರ್ಸ್ಗೆ ಆಗಿದೆ, ಎಲ್ಲ ಯೂಟ್ಯೂಬರ್ಸ್ಗೂ ಈ ಅನುಭವ ಆಗುತ್ತೆ. ತುಂಬ ರೀಚ್ ಇರೋರ ಗ್ಯಾರಂಟಿ ಎಲ್ಲ ಯೂಟ್ಯೂಬರ್ಸ್ಗೂ ಆಗಿರುತ್ತೆ. ತುಂಬ ವಿಡಿಯೋಸು ಪ್ರೈವೇಟಲ್ಲಿ ಹಾಕಿರ್ತೀವಿ, ದೆನ್ ಡಿಲೀಟು ಮಾಡಿರ್ತೀವಿ. ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಪಾಸಿಟಿವ್ ಇರುತ್ತೆ ಯೂಟ್ಯೂಬಲ್ಲಿ, ಕೆಲವೊಂದು ನೆಗೆಟಿವ್ ಇರುತ್ತೆ. ಕೆಲವೊಂದು ಜನ ನಾವು ಯೂಟ್ಯೂಬ್ ವಿಡಿಯೋ ಮಾಡ್ತಾಯಿದ್ರೆ ಅದೇನಾಗುತ್ತೋ ಏನೋ, ಅವ್ರಿಗೆ ಮುಖ ಮುಚ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾರೆ. ನಮ್ಮ ವಿಡಿಯೋ ಮಾಡಬೇಡಿ ಅಂತ ನಮಗೆ ಗೊತ್ತಿರೋದಿಲ್ಲ. ಅವ್ರು ನಮ್ಮ ವಿಡಿಯೋದಲ್ಲೂ ಬಂದುಬಿಟ್ಟಿರ್ತಾರೆ. ಆವಾಗಲೂ ತುಂಬ ರಾಮಾಯಣ ಮಾಡ್ತಾರೆ, ಡಿಲೀಟ್ ಮಾಡಿ, ನಾವು ಇದ್ದೀವಿ, ಇಲ್ಲ ಅಂದರೆ ಕಂಪ್ಲೇಂಟ್ ಕೊಡ್ತೀವಿ, ಆ ಥರ ಈ ಥರ ಅಂತ ಎಲ್ಲ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಾಗುತ್ತೆ. ತುಂಬ ಕಷ್ಟಪಟ್ಟು ವಿಡಿಯೋಸ್ ಮಾಡಿರ್ತೀವಿ, ಅವ್ರನ್ನ ಪರ್ಮಿಷನ್ ಕೇಳಿಕೊಂಡೇ ವಿಡಿಯೋಸ್ ಮಾಡಿರ್ತೀವಿ. 1 ದಿವಸ 2 ದಿವಸ ಆದಮೇಲೆ ಫೋನ್ ಮಾಡ್ತಾರೆ, ನಾವು ವಿಡಿಯೋಸು ಡಿಲೀಟ್ ಮಾಡಿ, ನಮ್ಮ ಮನೇಲಿ ಅವರೆಲ್ಲ ಬೈತಾ ಇದ್ದಾರೆ ಅಂತ ಹೇಳ್ತಾರೆ. ಆವಾಗ ಅದು ಎಷ್ಟೇ ಓಡ್ತಾಯಿದ್ರು ನಾವು ಡಿಲೀಟ್ ಮಾಡಬೇಕಾಗ ಬರುತ್ತೆ. ಅದರಲ್ಲಿ ನಾವು ಅವ್ರ ಬಗ್ಗೆ ಏನು ಕೆಟ್ಟದ್ದು ಹೇಳಿರೋದಿಲ್ಲ, ಏನೂ ಇರೋದಿಲ್ಲ, ಒಳ್ಳೆಯದೇ ಹೇಳಿರ್ತೀವಿ. ಆದರೂ ಅವರು ಡಿಲೀಟ್ ಮಾಡಿ ಅಂದರೆ ನಾವು ಡಿಲೀಟ್ ಮಾಡಬೇಕಾಗುತ್ತೆ. ನಾವು ಡಿಲೀಟ್ ಮಾಡೋ ಬದಲು ಅದನ್ನು ಪ್ರೈವೇಟ್ಗೆ ಹಾಕ್ಕೊಬೋದು. ಅಲ್ಲಿ ಬಂದಿರೋ ವ್ಯೂವ್ಸು, ವಾಚ್ ಟೈಮು, ಸಬ್ಸ್ಕ್ರೈಬರ್ಸು ಎಲ್ಲೂ ಹೋಗೋದಿಲ್ಲ. ಸಪೋಸ್ ನೀವೇನಾದರೂ ವಿಡಿಯೋ ಡಿಲೀಟ್ ಮಾಡಿದ್ರೆ ಸಬ್ಸ್ಕ್ರೈಬರ್ಸು ಹೋಗ್ಬಿಡುತ್ತೆ, ವಾಚ್ ಟೈಮು ಹೋಗ್ಬಿಡುತ್ತೆ, ವ್ಯೂವ್ಸು ಹೋಗ್ಬಿಡುತ್ತೆ. ಅದರಿಂದ ಬರೋ ಅಮೌಂಟು ಡಾಲರ್ ಕೂಡ ಹೋಗ್ಬಿಡುತ್ತೆ. ಅದ್ರ ಬದಲು ಪ್ರೈವೇಟ್ಗೆ ಹಾಕಿಬಿಡಿ, ಯಾರು ನೋಡ್ದಿರೋಂಗೆ ಇರುತ್ತೆ. ನಾವು ನಮ್ಮದ್ರಲ್ಲಿ ನಾವು ನೋಡ್ಕೊಬೋದು, ಬಟ್ ಬೇರೆ ಯಾರು
ನೋಡ್ಕೊಂಡಿರ ಆಗುತ್ತೆ. ಎಲ್ಲ ಯೂಟ್ಯೂಬರ್ಸ್ಗೂ ಆಗುತ್ತೆ. ಎಷ್ಟೋ ವಿಡಿಯೋಸು ಡಿಲೀಟ್ ಮಾಡಬೇಕಾಗಿ ಬರುತ್ತೆ, ಪ್ರೈವೇಟ್ಗೆ ಆಗಬೇಕಾಗಿ ಬರುತ್ತೆ. ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಇದೊಂದು ಗೊತ್ತಿರಲೇಬೇಕು. ಅಂದರೆ ತುಂಬ ವಿಡಿಯೋಸ್ ಹಾಕಿರೋರು ಇರುತ್ತೆ ನೋಡಿ, ಅಂಥವ್ರಿಗೆ ಇಂಥದ್ದೆಲ್ಲ ಸಹಜವಾಗಿಬಿಟ್ಟಿರುತ್ತೆ. ಇದಕ್ಕಿದ್ದಂಗೆ ಫೋನ್ಗಳು ಮಾಡ್ತಾರೆ, ನಮ್ಮ ವಿಡಿಯೋ ಡಿಲೀಟ್ ಮಾಡಿ ಅಂತಾರೆ. ಅದಕ್ಕೆ ಕೆಲವು ಜನ ಹೊರಗಡೆ ವಿಡಿಯೋಸೇ ಮಾಡೋದಿಲ್ಲ, ಮನೆಯಲ್ಲಿ ಬರೀ ಎಷ್ಟಿದೆಯೋ ಏನಿದೆಯೋ ನಮ್ಗೆ ಎಷ್ಟು ವ್ಯೂಸ್ ಬರುತ್ತೋ ಅಷ್ಟೇ ಸಾಕು ಅಂದ್ಬಿಟ್ಟು ಅದರಲ್ಲಿ ಮಾಡಿಕೊಂಡು ಹೋಗ್ತಾರೆ. ಅದು ಆವಾಗ ಯಾರು ಏನೋ ಕಂಪ್ಲೇಂಟು ಕೊಡೋಕ್ಕಾಗಲ್ಲ, ಯಾರು ಏನೋ ಮಾಡೋಕ್ಕೋಗೋದಿಲ್ಲ. ಅವ್ರೇನಾದರೂ ಕೊಟ್ಟರೆ ಅವ್ರ ಮೇಲೆ ನಾವು ತಿರುಗಿ ಬೀಳ್ಬೋದು. ನಾವು ಯಾವುದೇ ವಿಡಿಯೋಸ್ ಮಾಡಿದ್ರೂ ಆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಏನು ಹೇಳೋಕ್ಕೆ ಹೋಗಬೇಡಿ. ಅವ್ರಿಗೆ ಹೆಸರು ಊರು ಏನು ಹೇಳೋಕ್ಕೆ ಹೋಗಬೇಡಿ. ನಾವು ಬರೀ ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು, ಜನರಿಗೆ ಅರ್ಥ ಆಗುತ್ತೆ ಇದು ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಏನು ಅನ್ನೋದು ಅವರಷ್ಟಕ್ಕೆ ಅವ್ರಿಗೆ ಅನುಭವ ಅರ್ಥ ಆಗುತ್ತೆ. ನಾವು ಹೇಳಿದ್ರೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ಅಂದರೆ ನಮ್ಮ ಹಳೆ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಇರೋರಿಗೆ ಅರ್ಥ ಆಗಿಬಿಡುತ್ತೆ. ಸ್ಟಾರ್ಟಿಂಗ್ ನೋಡೋರಿಗೆ ಸ್ವಲ್ಪ ಅರ್ಥ ಆಗೋದಿಲ್ಲ.